ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಇವಾಗ ಒಂದು ಪ್ರೊಮೋನ ಬಿಟ್ಟಿದ್ದಾರೆ. ಪ್ರೊಮೋದಲ್ಲಿ ಏನಿದೆ ಏನು ಕತೆ ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಈಗ ಡೈರೆಕ್ಟ್ ವಿಷಯಕ್ಕೆ ಬರೋದಾದ್ರೆ, ಪ್ರೊಮೋದಲ್ಲಿ ಈಗ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಜನರಿಗೆ ಬಿಟ್ಟಿದ್ದಾರೆ, ಅಂದ್ರೆ ಪ್ರೇಕ್ಷಕರಿಗೆ ಬಿಟ್ಟಿದ್ದಾರೆ. ಕಳೆದ ತಿಂಗಳಲ್ಲಿ ನೋಡಿದ್ರಲ್ವಾ, ಎಲ್ಲರನ್ನು ತುಂಬಾ ಜನನು ಕಳಿಸಿದ್ರು ಮನೆಯೊಳಗೆ. ಹಾಗೆ ಈ ಸಲನೂ ಕೂಡ ಅವರವರ ಭಾವಚಿತ್ರವನ್ನು ಹಿಡ್ಕೊಂಡು ತುಂಬಾ ಜನ ಪ್ರೇಕ್ಷಕರು ಅಂದ್ರೆ ಹೋಗಿದ್ದಾರೆ, ಅಭಿಮಾನಿಗಳು ಎಲ್ಲ ಘೋಷಣೆಗಳು ಕೂಗ್ತಾ ಇದ್ದಾರೆ. ಸೊ ಇದರಲ್ಲಿ ತ್ರಿವಿಕ್ರಮ್ ಅವರು ಹೇಳ್ತಾರೆ ಎಲ್ಲರನ್ನು ನೋಡಿ, ನಿಮ್ಮ ಅಣ್ಣನೋ ತಮ್ಮನೋ ಅಥವಾ ಯಾರೋ ಒಬ್ರು ಮುನ್ನುಗ್ಗಿ ಈ ಕಡೆ ಬಂದಾಗ, ಅಂದ್ರೆ ಮುಂದೆ ಬಂದಾಗ ಹೆಂಗ್ ಸಪೋರ್ಟ್ ಮಾಡ್ತೀರಾ ಅದೇ ತರ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಇನ್ನು ಹನುಮಂತ್ ಅವ್ರು ಹೇಳ್ತಾರೆ, ನಿಮ್ಮನ್ನು ನೋಡಿ ತುಂಬಾ ಹೆದರಿಕೆ ಆಗ್ತಾ ಇದೆ ನನಗೆ ಅಂತ ಹೇಳ್ತಾರೆ. ಇನ್ನು ಮೋಕ್ಷಿತಾ ಅವರು, ಬಂದಿರೋದು ಒಬ್ರೆ, ಆಟ ಆಡೋದು ಒಬ್ರೆ, ಹಾಗೆ ಗೆಲ್ಲೋದು ಒಬ್ರೆ ಅಂತ ಹೇಳ್ಕೊಂಡು ಇದು ಮಾಡ್ತಾರೆ. ಕಡೆ ಎಲ್ಲರೂ ಹೋಗಿ ಶೇಖಂಡ್ ಎಲ್ಲ ಮಾಡ್ತಾರೆ, ತಪ್ಕೊಳ್ತಾರೆ. ಎಲ್ಲರೂ ಬಂದಿರೋಂಥ ಎಲ್ಲ ತುಂಬಾ ಜನ ಘೋಷಣೆಗೆ ಹೋಗಿ ಮಾತಾಡ್ತಾರೆ. ಅಭಿಮಾನಿಗಳ ಹೊಳೆಯಲ್ಲಿ ಮಿಂದೆದ್ದ ಸ್ಪರ್ಧಿಗಳು. ಸೊ ಈ ತರ ಒಂದು ಪ್ರೊಮೋ ಇದೆ. ಸೊ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ, ಈ ಸಲ ಯಾರು ಗೆಲ್ಬಹುದು, ಯಾರು ಟಪ್ ಇದ್ದಾರೆ ಅಂತ ಅನ್ಸುತ್ತೆ? ತುಂಬಾ ಜನ ಕಮೆಂಟ್ಸ್ ಎಲ್ಲ ನೋಡಿದ್ರೆ ಹನುಮಂತ, ತ್ರಿವಿಕ್ರಮ್ ಮತ್ತೆ ಮಂಜು ಅವರ ಟಾಪ್ 3 ಅಲ್ಲಿ ಇರ್ತಾರೆ. ಸೊ ಕಷ್ಟ ಇದೆ ಹೇಳಲಿಕ್ಕೆ ಯಾರಂತ ಹೇಳಿ. ಆದ್ರೆ ನನಗನ್ಸುತ್ತೆ ಇದರಲ್ಲಿ ಇವರು ಹನುಮಂತ ಅವರು ಅಥವಾ ಯಾರು ಹೇಳಿ, ನಮ್ಮ ತ್ರಿವಿಕ್ರಮ್ ಬರ್ಬೋದು ಟಾಪ್ 2 ಅಲ್ಲಿ ಅಂತ ಹೇಳಿ ನನ್ಗನ್ಸುತ್ತೆ. ಎಲ್ಲರೂ ಡಿಸರ್ವೇ ಇದ್ದಾರೆ. ಸೊ ಯಾರಂತ ಹೇಳಿ ನೋಡೋಣ, ಕುತೂಹಲ ತುಂಬಾ ಇದೆ ಈ ಸಲ ಯಾರು ಗೆಲ್ಬಹುದು ಅಂತ ಹೇಳಿ. ಸೊ ಗೈಸ್, ನಿಮ್ಗೆ ಯಾರು ಗೆಲ್ಲಬೇಕು, ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈ ಪ್ರೊಮೋ ಹೇಗೆ ಅನಿಸ್ತು? ತುಂಬಾ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಪ್ರೊಮೋ, ಅಂದ್ರೆ ಈ ತರ ಇವ್ರಿಗೆ ಕರ್ಸೋದು ಅವ್ರಿಗೆ ಕರ್ಸೋದು ಅಂತ ಮಾಡ್ತಾ ಇದ್ದಾರೆ. ಡಿಫ್ರೆಂಟ್ ಏನಾದರೂ ಟ್ರೈ ಮಾಡಬಹುದಾಗಿತ್ತು ಅಂತ ಹೇಳಿ ನನಗೆ ಅನ್ಸುತ್ತೆ. ಸೊ ಗೈಸ್, ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಲವ್ ಯು ಆಲ್.